ನಮಸ್ಕಾರ. ಇವತ್ತಿನ ವಿಷಯ ಅಲರ್ಜಿ ಮತ್ತು ಇಮ್ಯುನಿಟಿ. ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಲರ್ಜಿ ಇರುತ್ತೆ. ನಿಮಗೆ ಗೊತ್ತಿರ್ಬೋದಲ್ವಾ? ಒಬ್ಬರಿಗೆ ಡಸ್ಟ್ ಅಲರ್ಜಿ ಇದ್ದರೆ ಒಬ್ಬರಿಗೆ ಕೊತ್ತಂಬರಿ ಸೊಪ್ಪಿನ ಅಲರ್ಜಿ ಇರ್ಬೋದು, ಇನ್ನೊಬ್ಬರಿಗೆ ಪರ್ಫ್ಯೂಮ್ ಸ್ಮೆಲ್ಲಿನ ಅಲರ್ಜಿ ಇರ್ಬೋದು, ಇನ್ನೊಬ್ಬರಿಗೆ ಆಲ್ಕೋಹಾಲಿನ್ ಸ್ಮೆಲ್ಲಿನ ಅಲರ್ಜಿ ಇರ್ಬೋದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಲರ್ಜಿ ಇರುತ್ತೆ. ಇವಾಗ ಅಲರ್ಜಿ ಎಲ್ಲಿದೆ? ಎಲ್ಲರಿಗೂ ಇದೆಯಾ? ಎಲ್ಲರಿಗೂ ಇರ್ಬೋದು, ಆದರೆ ಬೇರೆ ಬೇರೆ ರೀತಿಯ ಅಲರ್ಜಿ ಇರುತ್ತೆ. ಅಂದರೆ ಏನರ್ಥ ಗೊತ್ತಾ? ಆ ವಸ್ತುವಿಗೆ ನಮ್ಮ ಇಮ್ಯುನಿಟಿ ಸರಿಯಾಗಿಲ್ಲ ಅಂತ ಅರ್ಥ ಅಲ್ವಾ? ಇವಾಗ ನನಗೆ ಡಸ್ಟ್ ಅಲರ್ಜಿ ಇದ್ದರೆ ಡಸ್ಟಿಗೆ ನಾನು ಇಮ್ಯೂನ್ ಆಗಿಲ್ಲ ಅಂತ, ಕರೆಕ್ಟಾ? ಪರ್ಫ್ಯೂಮ್ ಅಲರ್ಜಿ ಇದ್ದರೆ ಅದರ ಸ್ಮೆಲ್ಲಿಗೆ ನನ್ನ ಇಮ್ಯುನಿಟಿ ಇಂಪ್ರೂವ್ ಆಗಿಲ್ಲ ಅಂತ ಅರ್ಥ. ಓಕೆ, ಡಸ್ಟ್ ಅಲರ್ಜಿ ಇದ್ದರೆ ಏನು ಮಾಡ್ಬೋದು? ಮಾಸ್ಕ್ ಹಾಕ್ಕೋಬೋದು. ಪರ್ಫ್ಯೂಮ್ ಅಲರ್ಜಿ ಇದ್ದರೆ ಪರ್ಫ್ಯೂಮನ್ನು ಸೈಡ್ಗೆ ಇಡ್ಬೋದು. ಈ ಥರ ವಸ್ತುಗಳಿಗೆ ಅಲರ್ಜಿ ಇದ್ದರೆ ವಸ್ತುಗಳನ್ನು ಬಿಡ್ಬೋದು ಅಥವಾ ಬೇರೆ ಕಡೆ ಇಡ್ಬೋದು. ಆದರೆ ಕೆಲವು ಸಾರ್ತಿ ಇದು ಫಿಸಿಕಲಿ ಆಯ್ತಲ್ಲ, ನಮಗೆ ಕೆಲವು ಸಾರ್ತಿ ಮೆಂಟಲಿ ಅಲರ್ಜಿ ಇರುತ್ತೆ. ಯಾರೋ ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ನಮಗೆ ಕೋಪ ಬರುತ್ತೆ. ಸಮ್ಟೈಮ್ಸ್ ಅವ್ರ ಸೌಂಡ್ ಕೇಳಿದ್ರೇ ಕೋಪ ಬರುತ್ತೆ, ಸಮ್ಟೈಮ್ಸ್ ಅವ್ರ ಹೆಸರು ಹೇಳಿದ್ರೇ ಕೋಪ ಬರುತ್ತೆ, ಕೆಲವು ಜನರನ್ನು ನೋಡಿದರೆ ಹಾಗೆ ಅಸಹ್ಯ ಆಗಿಬಿಡುತ್ತೆ. ಈ ಥರದ್ದೆಲ್ಲ ಅಲರ್ಜಿ ಆಗ್ತಾ ಇರೋದು ಯಾರಿಗೆ? ನಮಗೆ. ಅವ್ರು ನೋಡಿದರೆ ಎಲ್ಲರಿಗೂ ಸೇಮ್ ಫೀಲಿಂಗ್ಸ್ ಬರ್ತಾ ಇದೆಯಾ? ಆ ಥರ ಏನಿಲ್ಲ. ಇಟ್ ಈಸ್ ನಾಟ್ ಕಂಪಲ್ಸರಿ, ಕರೆಕ್ಟಾ? ಅಂದರೆ ಆ ವ್ಯಕ್ತಿಗಳನ್ನು, ಈಗ ವಸ್ತುಗಳನ್ನು ಎತ್ತಿ ಪಕ್ಕಕ್ಕೆ ಇಡ್ಬೋದು ರೀ, ಆದರೆ ಆ ವ್ಯಕ್ತಿಗಳನ್ನು ಪಕ್ಕಕ್ಕೆ ಇಡೋದಕ್ಕಾಗತ್ತೆ ಅಂತ ಕಂಪಲ್ಸರಿ ಇದೆಯಾ? ಇಲ್ಲ ತಾನೇ. ಎಷ್ಟೋ ಜನರನ್ನು ನಾವು ಪ್ರತಿ ದಿವಸ ಪ್ರತಿ ನಿಮಿಷ ನೋಡ್ತಾನೇ ಇರಬೇಕು, ಒಂದೇ ಮನೆಯಲ್ಲಿರಬೇಕು. ಆಫೀಸ್ಗೆ ಹೋಗೋರಿದ್ದರೆ ಕೊಲೀಗ್ಸ್ ಇರ್ಬೋದು, ಹೈಯರ್ ಅಪ್ಸ್ ಇರ್ಬೋದು, ಡೈಲಿ ಮೀಟ್ ಆಗಬೇಕು. ಆವಾಗ ಅವ್ರನ್ನ ಎತ್ತಿಟ್ಟು ನಮ್ಮ ಲೈಫಲ್ಲಿ ಬದುಕೋದಕ್ಕಾಗಲ್ಲ. ಜಗತ್ತಲ್ಲಿ ಆ ಥರ ತುಂಬ ಜನ ಇರ್ತಾರೆ. ಎಲ್ಲರನ್ನೂ ಪಕ್ಕಕ್ಕಿಟ್ಟು ಕ್ಲೀನಪ್ ಮಾಡ್ಕೊಳ್ಳೋದಕ್ಕಾಗುತ್ತಾ? ಈಗ ಇಂಪ್ರೂವ್ ಆಗಬೇಕಾಗಿರೋದು, ಡೆವಲಪ್ ಆಗಬೇಕಾಗಿರೋದು ಏನು? ಹಾಗಾದರೆ ನಮ್ಮ ಇಮ್ಯುನಿಟಿಯನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಅವರು ಆ ಥರನೇ ಇರಲಿ, ಯಾವ ಥರನೇ ಇರಲಿ, ಹೇಗಾದರೂ ಇರಲಿ, ಬದಲಾವಣೆ ಆಗಬೇಕಾಗಿರೋದು ನಮ್ಮಲ್ಲಿ. ನಮ್ಮ ಇಮ್ಯುನಿಟಿಯನ್ನು ನಾವು ಇಂಪ್ರೂವ್ ಮಾಡಿಕೊಂಡ್ರೆ ಅವ್ರು ಹೇಗಾದರೂ ಇರಲಿ, ಅವ್ರ ಥಾಟ್ ಪ್ರೊಸೆಸ್ ಹೇಗಾದರೂ ಇರಲಿ, ಅವ್ರು ಏನೇ ಮಾಡಿದ್ರೂ ನಮಗೇನೂ ಕೋಪ ಬರಲ್ಲ, ನಮಗೇನು ಅಸಹ್ಯ ಆಗಲ್ಲ, ನಮಗೇನು ಅಲರ್ಜಿ ಆಗಲ್ಲ. ಆದ್ದರಿಂದ ಅಲರ್ಜಿ ಅನ್ನೋದು ಹೊರಗಡೆ ಇಲ್ಲ, ನಮ್ಮ ಒಳಗಡೆ ಇದೆ. ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ಕೋಬೇಕಾಗಿರೋದು ನಾವು, ಬದಲಾವಣೆ ಆಗಬೇಕಾಗಿರೋದು ನಾವು. ಇನ್ನು ಮುಂದೆ ಆ ರೀತಿ ಪ್ರಯತ್ನ ಮಾಡಿಕೊಂಡ್ರೆ ನಮ್ಮ ಲೈಫು ಸೂಪರಾಗಿರುತ್ತೆ. ಏನಂತೀರಾ?